ಪಪ್ಪಾಯಿ ಮೂಲತಃ ಇದು ದಕ್ಷಿಣ ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕದ ಹಣ್ಣು. ಆಸ್ಟ್ರೇಲಿಯಾದಲ್ಲಿ ಇದನ್ನು ಪಾವ್ ಎಂದು ಕರೆಯಲಾಗುತ್ತದೆ. ಪಪ್ಪಾಯಲ್ಲಿ ವಿಟಮಿನ್ ಸಿಯು ಹೇರಳವಾಗಿ ಇದೆ. ಅದರ ಜೊತೆ ಬಿ ಜೀವಸತ್ವಗಳು, ವಿಟಮಿನ್ ಎ, ವಿಟಮಿನ್ ಕೆ, ವಿಟಮಿನ್ ಇ ಕೂಡ ಸಮೃದ್ಧವಾಗಿವೆ. ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಪಪ್ಪಾಯಿಗಳನ್ನು ಉತ್ಪಾದಿಸುತ್ತದೆ. ಪಪ್ಪಾಯಿಂದ ಹೊರತೆಗೆಯಲಾದ ಕಿಣ್ವವಾದ ಪಪ್ಪಾಯಿಯನ್ನು ಅತ್ಯುತ್ತಮ ಮಾಂಸ ಮೃದುಗೊಳಿಸುವ ವಸ್ತು ಎಂದು ತಿಳಿದು ಬಂದಿದೆ. ರಾಷ್ಟ್ರೀಯ ಪಪ್ಪಾಯಿ ಮಾಸವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ಆಚರಿಸಲಾಗುತ್ತದೆ. ಹಣ್ಣಾದ ಪಪ್ಪಾಯಿಯೊಳಗೆ ಅಡಗಿರುವ ಕಪ್ಪು ಬೀಜಗಳು ಕರಿಮೆಣಸಿನ ರುಚಿಯನ್ನು ಹೊಂದಿರುತ್ತದೆ ಮತ್ತು ಕೆಲವು ದೇಶಗಳಲ್ಲಿ ಕರಿಮೆಣಸಿನ ಬದಲಿಗಾಗಿ ಉಪಯೋಗಿಸಲಾಗುತ್ತದೆ. ಪಪ್ಪಾಯಿಯಿಂದ ಪಡೆದ ಕಿಣ್ವವಾದ ಪಪ್ಪಾಯಿಯನ್ನು ಚೂಯಿಂಗಮ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಪಪ್ಪಾಯಿ ಮರದ ಎಲ್ಲ ಭಾಗಗಳು ಲೇಟೆಕ್ಸ್ ಅನ್ನು ಹೊಂದಿರುತ್ತದೆ. ಸಾಮಾನ್ಯ ಪಪ್ಪಾಯಿ ಸಸ್ಯವು 20 ವರ್ಷಗಳಿಗಿಂತ ಹೆಚ್ಚು ಜೀವಿತಾವಧಿಯನ್ನು ಹೊಂದಿದೆ. ಪಪ್ಪಾಯಿ ಮರವು 3 ಲಿಂಗಗಳನ್ನು ಹೊಂದಿದೆ. ಅವು ಗಂಡು, ಹೆಣ್ಣು ಮತ್ತು ಹರ್ಮಫ್ರೊಡೈಟ್. ಗಂಡು ಪಪ್ಪಾಯಿ ಮರವು ಹಣ್ಣುಗಳನ್ನು ಉತ್ಪಾದಿಸುವುದಿಲ್ಲ ಮತ್ತು ಇದು ಹೆಣ್ಣು ಬಳಸುವ ಪರಾಗವನ್ನು ಮಾತ್ರ ಉತ್ಪಾದಿಸುತ್ತದೆ. ಹೆಣ್ಣು ಪಪ್ಪಾಯಿ ಮರವು ಹಣ್ಣುಗಳನ್ನು ಉತ್ಪಾದಿಸುತ್ತದೆ, ಆದರೆ ಖಾದ್ಯ ಹಣ್ಣುಗಳನ್ನು ಉತ್ಪಾದಿಸಲು ಗಂಡು ಪಪ್ಪಾಯಿಯಿಂದ ಪರಾಗಸ್ಪರ್ಶ ಮಾಡಬೇಕಾಗುತ್ತದೆ. ಹರ್ಮಫ್ರೊಡೈಟ್ ಪಪ್ಪಾಯಿ ಮರವು ಸ್ವಯಂ ಪರಾಗಸ್ಪರ್ಶ ಮಾಡಿ ಖಾದ್ಯ ಹಣ್ಣುಗಳನ್ನು ಉತ್ಪಾದಿಸಬಹುದು. ಸ್ಥಳೀಯರು ಹಸಿರು ಪಪ್ಪಾಯಿಯ ತುಂಡಿನಿಂದ ಮಾಂಸವನ್ನು ಉಜ್ಜುವುದು ಅಥವಾ ಅಡುಗೆ ಮಾಡುವಾಗ ಮಾಂಸದೊಂದಿಗೆ ಸೇರಿಸುವುದು ಸಾಮಾನ್ಯವಾಗಿದೆ. ಕೆಲವೊಮ್ಮೆ ಮಾಂಸವನ್ನು ಪಪ್ಪಾಯಿ ಎಲೆಗಳಿಗೆ ಸುತ್ತಿ ಅದೇ ಉದ್ದೇಶಕ್ಕಾಗಿ ರಾತ್ರಿಯಿಡೀ ಬಿಡಲಾಗುತ್ತದೆ. ಬಡ ದೇಶಗಳಲ್ಲಿ ಪಪ್ಪಾಯಿ ಎಲೆಗಳನ್ನು ಸೋಪಿಗೆ ಬದಲಾಗಿ ಬಳಸಲಾಗುತ್ತದೆ. ಪಪ್ಪಾಯಿ ಬೀಜಗಳನ್ನು ಜಾನಪದ ಔಷಧಿಗಳಲ್ಲಿ ಜಂತು ಹುಳುಗಳ ನಿವಾರಕವಾಗಿ ಮತ್ತು ಗರ್ಭಪಾತವನ್ನು ಉಂಟು ಮಾಡಲು ಬಳಸಲಾಗುತ್ತದೆ. ಪಪ್ಪಾಯನ್ನು ಶಾಂಪೂ, ಸೋಪ್ ಹಾಗೂ ಇತರೆ ಸೌಂದರ್ಯವರ್ಧಕಗಳಲ್ಲೂ ಕೂಡ ಬಳಸಲಾಗುತ್ತದೆ. ಡೆಂಗ್ಯೂ ಜ್ವರಕ್ಕೆ ಪಪ್ಪಾಯಲ್ಲಿ ಔಷಧಿಯು ಕೂಡ ಈಗ ಅಂಗಡಿಗಳಲ್ಲಿ ಲಭ್ಯವಿದೆ. ಇತ್ತೀಚಿನ ಸಂಶೋಧನೆಯಲ್ಲಿ ಪಪ್ಪಾಯನ್ನು ಏಡ್ಸ್ ವೈರಸ್ನ ಚಿಕಿತ್ಸೆಗೂ ಬಳಸಬಹುದು ಎಂದು ತಿಳಿಸಲಾಗಿದೆ. ಒಟ್ಟಿನಲ್ಲಿ ಪಪ್ಪಾಯದ ಉಪಯೋಗ ಹಾಗೂ ಬಳಕೆ ತುಂಬಾನೇ ಇದೆ. Papaya, this fruit which has its origin in southern Mexico and Central America. In Australia it's called as paw. Papaya popularly known as excellent source of vitamin C. They are also rich in vitamin B, vitamin A, vitamin K and vitamin E. India produces the largest number of papayas in the world.